ರಾಮದಾಸ್ ಅವರು ನಿನ್ನೆ ಮಾತಾಡ್ಕೊಟ್ಟಿದ್ರು. ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ವಿಶ್ವಾಸ ನಂಬಿಕೆ ಒಳ್ಳೆ ರೀತಿಯಿಂದ ನೀವು ಮಾತಾಡ್ತಾ ಇದ್ದೀರಿ ಸರ್. ಇದು ಪಕ್ಷ ಸಿದ್ಧಾಂತ ಇದೆಲ್ಲ ಒಪ್ಕೊಂಡು ಮಾಡ್ತಾ ಇದ್ದಾರೆ ಅಂತ. 2014ರಲ್ಲಿ ಅವರು ಗಾಂಧಿ ಕುಟುಂಬ ರಾಜಕಾರಣ ವಿರುದ್ಧನೇ ಪ್ರತಿಪಾದನೆ ಮಾಡಿ ಅಧಿಕಾರಕ್ಕೆ ಬಂದವರು ಭಾರತೀಯ ಜನತಾ ಪಾರ್ಟಿ. ತದನಂತರದಲ್ಲಿ ಒಂದು ಹಂತದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಅದು ಕೆಲವು ಪರಿಣಾಮನೂ ಕೂಡ ಆಗಿದೆ ನಮ್ಮ ರಾಜ್ಯದ ಮೇಲೆ. ಅದಕ್ಕೂ ಹಿಂದೆ LK ಅದ್ವಾನಿ ಇದ್ದವರು ಕೂಡ ಹವಾಲಾ ಪ್ರಕರಣ ಇತ್ಯಾದಿ ಎಲ್ಲ ಬಂದಾಗ ರಾಜೀನಾಮೆ ಕೊಟ್ಟು ಅವರು ಕೂಡ ಕುಟುಂಬ ರಾಜಕಾರಣದ ವಿರುದ್ಧನೇ ಅವರು ನಿಂತಿದ್ರು. ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗಿಂತ LK ಅದ್ವಾನಿ ಅವರೇ ಸರ್ವಶ್ರೇಷ್ಠರು ಅಂತ ತಮ್ಗೆ ಅನ್ಸಲ್ವಾ? ಕುಟುಂಬ ರಾಜಕಾರಣ ಬೇರೆ. ಇವತ್ತಿಗೂ ನರೇಂದ್ರ ಮೋದಿಯವರು ಈ ಒಂದು ತಾಯಿ ಮಕ್ಕಳ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ವಂಶದ ರಾಜಕಾರಣವನ್ನ ಮುಕ್ತಗೊಳಿಸಬೇಕು, ಇದು ನನ್ನ ಗುರಿ ಅಂತ ಹೊರಟ್ಯಾರ. ಇವತ್ತಿಗೂ ಅವ್ರು ಯಾಕೆ ಹೇಳಿದ್ದಕ್ಕೆ ಉತ್ತರ ಕೊಡಕ್ ಬಿಡಿ ನನ್ನ. ಆದ್ರೆ ನರೇಂದ್ರ ಮೋದಿ ಅವರ ಗಮನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ಬಿಜೆಪಿ ಸಿಕ್ಕೊಂಡು ಒತ್ತಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳನ್ನ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ನಿಲ್ತಾ ಇರೋದು. ಅದಕ್ಕೆ ಗೊತ್ತಿದ್ದು ಅನೇಕ ಅಂಶಗಳು ಗೊತ್ತಿದ್ದು ಹಿಂಗ್ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ನಾನು ನೇರವಾಗಿ ಹೇಳೂ ಬಂದಿದ್ದೇನೆ. ಆದ್ರೂ ಕೂಡ ಅವರು ಗಮನ ಕೊಟ್ಟಿಲ್ಲ. ಈ ಗಮನ ಕೊಡ್ಲೇಬೇಕು. ಈ ಚುನಾವಣೆ ಮುಗಿತಿದ್ದೇನೆ ಅಪ್ಪ ಮಕ್ಕಳು ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ ಈ ವಿಶ್ವಾಸ ನನಗಿದೆ.